ಲಡ್ಡು ಜೊತೆ ಹಾಲನ್ನು ಮಿಕ್ಸ್ ಮಾಡಿ ಈ ರೆಸಿಪಿಯನ್ನು ಯಾವತ್ತಾದರೂ ಟ್ರೈ ಮಾಡಿದ್ದೀರಾ? ಮಾಡಿಲ್ಲ ಅಂದರೆ ಇವತ್ತೇ ಟ್ರೈ ಮಾಡಿ ನೋಡಿ. ಇವಾಗ ತುಂಬಾ ಟ್ರೆಂಡಿಂಗಲ್ಲಿ ಓಡ್ತಾ ಇರುವಂತಹ ಸೂಪರ್ ಅಂದರೆ ಸೂಪರ್ ಆಗಿರುವಂತಹ ಒಂದು ರೆಸಿಪಿ ಇದು. ನಾನಿಲ್ಲಿ ಒಂದು ಪಾತ್ರೆಗೆ 5 ಲಡ್ಡುವನ್ನು ತಗೊಂಡಿದ್ದೀನಿ. ಅದಕ್ಕೆ ಅರ್ಧ ಲೀಟ್ರು ಹಾಲನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ತಿಕ್ಕಾಗಿ ಬೇಕು ಅಂದರೆ 5, 6 ಅಥವಾ 7 ಲಡ್ಡುವನ್ನಾದರೂ ಸೇರಿಸ್ಬೋದು ಅರ್ಧ ಲೀಟ್ರ್ ಹಾಲಿಗೆ. ಇನ್ನು ಈ ಲಡ್ಡುವನ್ನೆಲ್ಲ ಪುಡಿ ಮಾಡಬೇಕು. ಆ ಬೂಂದಿ ಹಾಗೆ ಇರಬೇಕು, ತೀರಾ ನೈಸಾಗಿ ಪುಡಿ ಮಾಡಬಾರ್ದು ನೋಡಿ ಹೀಗೆ. ಇನ್ನು ಈ ಹಾಲನ್ನು ಚೆನ್ನಾಗಿ ಕುದಿಸಬೇಕು. ಕುದಿಸುವಾಗ ಕೈ ಬಿಡದೆ ಇದೇ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು, ತಳ ಹಿಡಿಬಾರ್ದು ಯಾವುದೇ ಕಾರಣಕ್ಕೂ. ಹಾಲು ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆದ ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2-3 ನಿಮಿಷ ಇದನ್ನು ಕುದಿಸಬೇಕು. ಘೀ ಲಡ್ಡು ಸಿಕ್ಕಿದರೆ ಘೀ ಲಡ್ಡುವಲ್ಲೇ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ, ಟೇಸ್ಟ್ ಅಲ್ಟಿಮೇಟ್ ಆಗಿರುತ್ತೆ. ನನಗೆ ಘೀ ಲಡ್ಡು ಸಿಗಲಿಲ್ಲ, ಅದಕ್ಕೆ ನಾರ್ಮಲ್ ಲಡ್ಡುವಲ್ಲಿ ನಾನು ಇದನ್ನು ಟ್ರೈ ಮಾಡಿದ್ದೀನಿ. ಸೂಪರ್ ಅಂದರೆ ಸೂಪರ್ ಟೇಸ್ಟು. ನಿಮಗೆ ಪಾಯಸ ತಿನ್ನಬೇಕು ಅಂತ ಅನಿಸಿದಾಗ ಲಡ್ಡು ಮತ್ತು ಹಾಲಲ್ಲಿ ಇದನ್ನು ಮಾಡಬಹುದು ನೋಡಿ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇದನ್ನು ಒಂದು 2-3 ಸೆಕೆಂಡು ಕುದಿಸ್ತಾ ಇದ್ದೀನಿ. ಇನ್ನು ಸ್ವಲ್ಪ ಘೀ ಲಡ್ಡು ಇಲ್ಲ ಘೀ ಲಡ್ಡು ಆದರೆ ಈ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿಯನ್ನು ಫ್ರೈ ಮಾಡಿ ಹಾಕಬೇಕಾದ ಅವಶ್ಯಕತೆ ಇಲ್ಲ. ಘೀ ಲಡ್ಡು ಇಲ್ಲದ್ರಿಂದ ನಾನು ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಫ್ರೈ ಮಾಡಿ ಇದರೊಟ್ಟಿಗೆ ಸೇರಿಸ್ತಾ ಇದ್ದೀನಿ. ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇದನ್ನು ಕುದಿಸ್ತಾ ಇದ್ದೀನಿ. ಕುದಿಸಿ ಈ ಥರ ಕುದಿ ಬಂದು ಆ ತುಪ್ಪ ಎಲ್ಲ ಹಾಲಿನ ಜೊತೆ ಮಿಕ್ಸ್ ಆದಮೇಲೆ ಸ್ಟವ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಬಿಡೋಣ. ಮತ್ತು ಬಿಸಿ ಬಿಸಿ ಇರುವಂತಹ ಈ ಪಾಯಸವನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಸೂಪರ್ ಅಂದರೆ ಸೂಪರ್ ಟೇಸ್ಟು. ಸ್ವಲ್ಪ ನಿಮಗೆ ಗಟ್ಟಿಯಾಗಿ ಬೇಕು ಅಂದರೆ ಸ್ವಲ್ಪ ಲಡ್ಡುವನ್ನು ಜಾಸ್ತಿ ಹಾಕ್ಕೊಳ್ಳಿ. ಒಂದು ಸಾರಿ ಟ್ರೈ ಮಾಡಿ ನೋಡಿ.